ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕರಾಮೋವಿ KSOU ಸ್ಟೂಡೆಂಟ್ಸ್ ತಮ್ಮ ಪರೀಕ್ಷೆಯ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಆನ್ಲೈನ್ನಲ್ಲಿ ಹೇಗೆ ತುಂಬಬೇಕು ಮತ್ತು ತಮ್ಮ ಎಕ್ಸಾಮ್ ಫೀ ಪೇಮೆಂಟ್ ಆನ್ಲೈನ್ ಹೇಗೆ ಮಾಡಬೇಕು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ KSOU ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಮೊದಲನೇ ಒಂದು ಲಿಂಕ್ KSOU ಮೈಸೂರು ಹೋಮ್ KSOU mysuru.ac.in ಲಿಂಕ್ ಕ್ಲಿಕ್ ಮಾಡಬೇಕು. KSOU ವೆಬ್ಸೈಟ್ ಹೋಮ್ ಪೇಜ್ಗೆ ಕರೆದುಕೊಂಡು ಬರುತ್ತದೆ. ಹೋಮ್ ಪೇಜ್ಗೆ ಬಂದು ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಇಲ್ಲಿ ಎಕ್ಸಾಮಿನೇಷನ್ ಸೆಕ್ಷನ್ ನಲ್ಲಿ ಬಂದು ಎಕ್ಸಾಮಿನೇಷನ್ ಪೋರ್ಟಲ್ ಬಟನ್ ಕ್ಲಿಕ್ ಮಾಡಬೇಕು. ಇದರಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮ್ಮ ಪರೀಕ್ಷೆ ಅಥವಾ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು. ಆನ್ಲೈನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ ಅಂತ ನಮ್ಮ ವಿವಿಧ ಕೋರ್ಸ್ಗಳ ಪ್ರೋಗ್ರಾಮ್ಗಳ ಹೆಸರುಗಳನ್ನ ತೋರಿಸುತ್ತೆ. ಇಲ್ಲಿ ಎಂಟರ್ ರೋಲ್ ನಂಬರ್ ಅಂತ ಇದೆ. ನಮ್ಮ ರೋಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ರೋಲ್ ನಂಬರ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಮೂದಿಸಿ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ ನಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ ಅಂತ ನಮ್ಮ ಕೋರ್ಸ್ ಅಥವಾ ಪ್ರೋಗ್ರಾಮ್ ಹೆಸರನ್ನ ತೋರಿಸ್ತದೆ. ಕೆಳಗಡೆ ಕ್ಯಾಂಡಿಡೇಟ್ ಡೀಟೇಲ್ಸ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಪ್ರಿಫಿಲ್ ಆಗಿರುತ್ತೆ ಮತ್ತು ನೇಮ್ ಆಫ್ ದ ಕ್ಯಾಂಡಿಡೇಟ್ ಕೂಡ ಪ್ರಿಫಿಲ್, ಜೊತೆಗೆ ಕೋರ್ಸ್ ನೇಮ್ ಇರುತ್ತೆ ಮತ್ತು ಕರೆಂಟ್ ಇಯರ್ ಯಾವ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಈ ರೀತಿ ಇಯರ್ ಅನ್ನ ತೋರಿಸುತ್ತೆ. ಮತ್ತು ಇಲ್ಲಿ ಎಕ್ಸಾಮಿನೇಷನ್ ಅಪಿಯರಿಂಗ್ ಫಾರ್ ಅಂತ ಯಾವ ಇಯರ್ ಗೆ ನಾವು ಎಕ್ಸಾಮ್ ಅಪಿಯರ್ ಆಗ್ಬೇಕಾಗಿದೆಯೋ ಆ ಒಂದು ಇಯರ್ ಮತ್ತು ಅದರ ಹಿಂದ್ಗಡೆ ಒಂದು ಸ್ಕ್ವೇರ್ ಬಾಕ್ಸ್, ಅದು ಬ್ಲೂ ಕಲರ್ ನಲ್ಲಿ ವೈಟ್ ಮಧ್ಯದಲ್ಲಿ ರೈಟ್ ಮಾರ್ಕ್ ಇರೋದನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಮೀಡಿಯಂ ಅನ್ನ ತೋರಿಸುತ್ತೆ ಮತ್ತು ನೆಕ್ಸ್ಟ್ ರೆಗ್ಯುಲೇಷನ್ ಇದೆ. ಇದು MA MCom ದವರಿಗೆ ಮಾತ್ರ ಮತ್ತು UG ಇವರಿಗೆ ಇರೋದಿಲ್ಲ. NA ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಇರ್ತದೆ. ನೆಕ್ಸ್ಟ್ ಇಯರ್ ಆಫ್ ಅಡ್ಮಿಷನ್ ಅಲ್ಲಿ ನಾವು ಒಂದು ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಇಯರ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ NRI ಸ್ಟೂಡೆಂಟ್ ಡೀಟೇಲ್ಸ್ ಇರ್ತದೆ. ಇಲ್ಲಿ 9ನೇದಾಗಿ ನಾವು ನೇಮ್ ಆಫ್ ದ ಎಕ್ಸಾಮ್ ಸೆಂಟರ್ ಇದೆ. ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಡೌನ್ ಏರೋ ಮಾರ್ಕ್ ಕ್ಲಿಕ್ ಅನ್ನ ಮಾಡಿದಾಗ ನಾವು ಯಾವ ಎಕ್ಸಾಮಿನೇಷನ್ ಸೆಂಟರ್ ಆಯ್ಕೆ ಮಾಡ್ಕೋಬೇಕಂತ ಇದ್ದೇವೋ ನಮ್ಮ ಒಂದು ಎಕ್ಸಾಮ್ ಸೆಂಟರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಡ್ರೆಸ್ ಆಫ್ ಸ್ಟೂಡೆಂಟ್ ಫಾರ್ ಕರೆಸ್ಪಾಂಡೆನ್ಸ್ ಇದು ಕೂಡ ಪ್ರಿಫಿಲ್ ಆಗಿರುತ್ತೆ ಮತ್ತು ಅಡ್ರೆಸ್ಗೆ ಸಂಬಂಧಿಸಿದಂತೆ ತಾಲೂಕು, ಸ್ಟೇಟ್, ಪಿನ್ ಕೋಡ್, ಆಧಾರ್ ನಂಬರ್, ಕ್ಯಾಟಗರಿ, ಜೆಂಡರ್, ಇಮೇಲ್ ಅಡ್ರೆಸ್ ಮತ್ತು ಈ ಒಂದು ಮೊಬೈಲ್ ನಂಬರ್ ಇಲ್ಲಿ ನಾವು ಆಲ್ರೆಡಿ ಫಿಲ್ ಆಗಿರೋದನ್ನ ನೋಡ್ತಾ ಇದ್ದೇವೆ. ಮತ್ತು ರಿಮಾರ್ಕ್ಸ್ ಅಲ್ಲಿ ನಮ್ಮ ಕೋರ್ಸ್ ನ ಯಾವ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡ್ತಾ ಇದೆಯೋ ಆ ಒಂದು ಇಯರ್ ನ ಎಕ್ಸಾಮ್ ನೇಮ್ ಅನ್ನ ಇಲ್ಲಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇಯರ್ ಸಬ್ಜೆಕ್ಟ್ ಡೀಟೇಲ್ಸ್ ಅಂತ ಇರ್ತದೆ. ನಮ್ಮ ಒಂದು ಸಬ್ಜೆಕ್ಟ್ ಗಳು ಮತ್ತು ಅವುಗಳ ಒಂದು ಮುಂದೆ ಸೆಲೆಕ್ಟ್ ಸ್ಕ್ವೇರ್ ಬಾಕ್ಸ್ ಇದೆ, ಅವುಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಬ್ಲೂ ಕಲರ್ ನಲ್ಲಿ ಮಧ್ಯದಲ್ಲಿ ವೈಟ್ ಒಂದು ರೈಟ್ ಮಾರ್ಕ್ ಅನ್ನ ಬರೋದು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಇಯರ್ ಫೀ, ಸೆಕೆಂಡ್ ಇಯರ್ ಫೀ, ಫೈನಲ್ ಇಯರ್ ಫೀ ಅಂತ ಇದೆ. ಆಮೇಲೆ ಚೇಂಜ್ ಆಫ್ ಎಕ್ಸಾಮ್ ಸೆಂಟರ್ ಫೀಸ್ ಮತ್ತೆ ಫೈನ್ ಫೀ, ಪ್ಲಾಟ್ಫಾರ್ಮ್ ಫೀ, ಟೋಟಲ್ ಫೀ ಅಂತ ಇದೆ. ಇಲ್ಲಿ ಡಿಕ್ಲರೇಷನ್ ಬೈ ಕ್ಯಾಂಡಿಡೇಟ್ ಇದೆ. ಡಿಕ್ಲರೇಷನ್ ಅನ್ನ ಓದಿಕೊಂಡಾದ ಮೇಲೆ ಪಿ ಕ್ಯಾಲ್ಕುಲೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪಿ ಕ್ಯಾಲ್ಕುಲೇಷನ್ ಬಟನ್ ಕ್ಲಿಕ್ ಮಾಡಿದಾಗ ಟೋಟಲ್ ಫೀ ತೋರಿಸುತ್ತದೆ. ಅದರ ಮುಂದೆ ಪಿ ಕ್ಯಾಲ್ಕುಲೇಷನ್ ಮುಂದೆ ನೆಕ್ಸ್ಟ್ ಆಪ್ಷನ್ ಸೇವ್ ಇದೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ರಿಜಿಸ್ಟರ್ ನಂಬರ್ ಕೆಳಗಡೆ ರೆಡ್ ಕಲರ್ ನಲ್ಲಿ ಒಂದು ನೋಟ್ ಒಂದು ಬಂದಿರ್ತದೆ. ಕೈಂಡ್ಲಿ ಚೆಕ್ ಯುವರ್ ರೋಲ್ ನಂಬರ್ ಆಫ್ಟರ್ ಮೇಕಿಂಗ್ ಪೇಮೆಂಟ್, ದೇರ್ ಆರ್ ನೋ ಕರೆಕ್ಷನ್ಸ್ ಅಲೌಡ್ ಅಂತ ಇರುತ್ತದೆ. ಸೊ ಅದಕ್ಕಾಗಿ ನಾವು ನಮ್ಮ ರೋಲ್ ನಂಬರ್ ಕರೆಕ್ಟ್ ಇದೆಯಲ್ಲೋ ಚೆಕ್ ಮಾಡಿಕೊಂಡು ಮತ್ತೆ ನಮ್ಮ ಎಲ್ಲ ಒಂದು ಡೀಟೇಲ್ಸ್ ಸರಿ ಇದೆಯಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಫೀ ಪೇಮೆಂಟ್ ಅನ್ನ ಮಾಡಬೇಕಾಗ್ತದೆ. ಈಗ ಎಕ್ಸಾಮ್ ಫೀ ಪೇಮೆಂಟ್ ಮಾಡಬೇಕಾದ್ರೆ ಮೇಕ್ ಪೇಮೆಂಟ್ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಯು ವಾಂಟ್ ಟು ಮೇಕ್ ಪೇಮೆಂಟ್ ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೇರ್ ಇಸ್ ನೋ ಕರೆಕ್ಷನ್ಸ್ ಅಲೌಡ್ ಅಂತ ನೋಟ್ ಇದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ರೆಸಿಪ್ಟ್ ಇದರಲ್ಲಿ ನಮ್ಮ ಫೀ ಪೇಮೆಂಟ್ ರೆಸಿಪ್ಟ್ ಗೆ ಬಂದು ಕೆಳಗಡೆ ಲಾಸ್ಟ್ ಅಲ್ಲಿ ಟೋಟಲ್ ಫೀ ಇರ್ತದೆ. ಸ್ಕ್ವೇರ್ ಬಾಕ್ಸ್ ಇದೆ, ಎನೇಬಲ್ ಮಾಡ್ಕೋಬೇಕು. ಮೇಕ್ ಪೇಮೆಂಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ
ಪೇಮೆಂಟ್ ಮೆಥಡ್ ಪೇಜ್ಗೆ ಬರ್ತೇವೆ. ಸೆಲೆಕ್ಟ್ ಎ ಪೇಮೆಂಟ್ ಮೆಥಡ್ ಅಂತ ಬರ್ತದೆ. ಬಹಳಷ್ಟು ಆಪ್ಷನ್ಸ್ಗಳಿವೆ, ಪೇಮೆಂಟ್ ಮೆಥಡ್ಗಳಿವೆ. ಇದರಲ್ಲಿ UPI ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ, ಅಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ. ಇಲ್ಲಿ ಪೇ ಯೂಸಿಂಗ್ UPI, ಎಂಟರ್ PPA ಅಂತ ಇದೆ. ಇಲ್ಲಿ ನಮ್ಮ ಒಂದು ಫೋನ್ ಪೇ ನ PPA ID, ಫೋನ್ ಪೇ ID ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫೋನ್ ಪೇಗೆ ಪೇಮೆಂಟ್ ರಿಕ್ವೆಸ್ಟ್ ಬರ್ತದೆ. ಪೇ ನೌ ಬಟನ್ ಕ್ಲಿಕ್ ಮಾಡಿ ಎಕ್ಸಾಮ್ ಫೀ ಪೇಮೆಂಟ್ ಅನ್ನ ಮಾಡಬೇಕು. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಪುನಃ ನಮಗೆ ರಿಸಿಪ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗ್ತದೆ. ಎಕ್ಸಾಮ್ ಫೀ ಫಿಲ್ ಮಾಡಿರ್ತಕ್ಕಂಥ ಪೇಮೆಂಟ್ ರಿಸಿಪ್ಟ್ ಜನರೇಟ್ ಆಗ್ತದೆ. ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬರ್ತದೆ. ಪ್ರಿಂಟ್ ಕ್ಲೋಸ್ ಬಟನ್ಗಳಿವೆ. ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಬೇಕು. ಈಗ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪುನಃ ನಾವು ಆನ್ಲೈನ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಪೇಜ್ಗೆ ಬರ್ತೇವೆ. ಇಲ್ಲಿ ಎಂಟರ್ ರೋಲ್ ನಂಬರ್ ಅಲ್ಲಿ ನಮ್ಮ ರೋಲ್ ನಂಬರ್ ಅನ್ನ ನಮೂದಿಸಬೇಕು. ಈಗ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ರಿಜಿಸ್ಟರ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಕೋರ್ಸ್ ನೇಮ್, ಅಪ್ಲಿಕೇಶನ್ ನಂಬರ್, ಟೋಟಲ್ ಫೀ, ಪೇಮೆಂಟ್ ID, ಡೇಟ್, ಸ್ಟೇಟಸ್ ಅಂತ ಇದೆ. ಕೆಳಗಡೆ ಅಪ್ಲಿಕೇಶನ್ ಕೆಳಗಡೆ ಡೌನ್ಲೋಡ್ ಬ್ಲೂ ಕಲರ್ ಬಟನ್ ಇದೆ ಮತ್ತು ರಿಸಿಪ್ಟ್ ಕೆಳಗಡೆ ಡೌನ್ಲೋಡ್ ಬ್ಲೂ ಕಲರ್ ಬಟನ್ ಇದೆ. ಇವುಗಳ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಮತ್ತು ರಿಸಿಪ್ಟ್ ಡೌನ್ಲೋಡ್ ಆಗ್ತದೆ. ಸೊ ಹೀಗೆ ನಾವು KS ಸ್ಟೂಡೆಂಟ್ಸ್ ತಮ್ಮ ಎಕ್ಸಾಮ್ ಫೀ ಪೇಮೆಂಟ್ ಹೇಗೆ ಮಾಡಬೇಕು, ಆನ್ಲೈನ್ ಮೂಲಕ ಎಕ್ಸಾಮ್ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ನೋಡಿದೆವು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ.